ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಇವತ್ತಿನ ನಮ್ಮ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಭೌಗೋಳಶಾಸ್ತ್ರದಲ್ಲಿ ಕಂಡುಬರುವಂಥ ಸೌರವ್ಯೂಹದ ಬಗ್ಗೆ ಇರ್ತದೆ ನೋಡ್ರಿ. ನಮ್ಮ ಟಾಪಿಕ್ ಕಾನ್ಸೆಪ್ಟ್ ಸೌರವ್ಯೂಹ. ಓಕೆ, ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದಂಥ ಪ್ರಮುಖ ಒಂದು 20 MCQs ಇದೆ ನೋಡ್ರಿ. ತಪ್ಪದ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ನಿಮಗೆ ಭಾಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವೇನಾದರೂ ಈ ಒಂದು ಸೌರವ್ಯೂಹದ ಬಗ್ಗೆ ಓದಿಕೊಂಡಿದ್ದೀರಪ್ಪ ಅಂತ ಅಂದ್ಕೊಂಡ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲು ಕೂಡ ನಿಮಗೆ ಸಹಾಯಕಾರಿ ಆಗ್ತದೆ. ಜೊತೆಗೆ ರಿಪೀಟೆಡ್ ಕ್ವಶನ್ಗಳು ಭೀ ಇರುತ್ತವೆ. ಜೊತೆಗೆ ನಿಮಗೆ ರಿವಿಷನ್ ಕೂಡ ಆದಂಗಾಗುತ್ತೆ. ಓಕೆ, ಟೋಟಲಾಗಿ ಈ ಒಂದು ಏನಪ್ಪ MCQs ಯಾವುದಕ್ಕೆ ಸಂಬಂಧಿಸಿದೆ, ನಿಮಗೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ದಿನನಿತ್ಯ ನೀವು ಈ ಏನಿದೆ MCQs ವಿಡಿಯೋಗೆ ಅಟೆಂಡ್ ಆಗಿ ಕಡ್ಡಾಯವಾಗಿ ಕೊನೆಯವರೆಗೂ ನೋಡಿಕೊಳ್ಳಿ. ನಿಮ್ಮ ಒಂದು ಜ್ಞಾನವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಓಕೆ, ಮೊದಲನೇ ಒಂದು ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಾದರೆ ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಸೌರವ್ಯೂಹಕ್ಕೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ ಆಗಿದೆ ನೋಡಿದು. ಸೌರವ್ಯೂಹದ ಒಂದು ಅತ್ಯಂತ ದೊಡ್ಡ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಸೋಲಾರ್ ಸಿಸ್ಟಮ್ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಗುರುಗ್ರಹ. ಜುಪಿಟರ್ ಅಂತ ಕರೀತಾರೆ ನೋಡ್ರಿ. ಇದಕ್ಕೆ ಜುಪಿಟರ್ ಗ್ರಹ ಏನಪ್ಪ ಅಂತಂದರೆ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಆಗಿದೆ ನೋಡಿ. ಓಕೆ, ಎಷ್ಟೊಂದು ಬೃಹತ್ ಆಗಿದೆ ಅಂದರೆ ಏನಪ್ಪ ಅಂತಂದರೆ ಇದು ಸೌರವ್ಯೂಹದ ಉಳಿದೆಲ್ಲ ಗ್ರಹಗಳ ಒಟ್ಟು ಸೇರಿಸಿದರೂ ಕೂಡ ಗುರುಗ್ರಹದ ದ್ರವ್ಯರಾಶಿಯು ಅದಕ್ಕಿಂತ 2.5 ಪಟ್ಟು ಎಷ್ಟು ಹೆಚ್ಚು ಇದೆ ಅಂತ ಹೇಳ್ಬೋದು. 2.5 ಪಟ್ಟು ಹೆಚ್ಚಾಗಿದೆ ನೋಡಿ. ಎಲ್ಲ ಒಂದು ಗ್ರಹಗಳ ಒಂದು ದ್ರವ್ಯರಾಶಿಗಳನ್ನು ಸೇರಿಸಿಕೊಂಡ್ರೆ ಆ ಒಂದು ದ್ರವ್ಯರಾಶಿಗಿಂತ ಹೆಚ್ಚಾಗಿ 2 ಪಟ್ಟಷ್ಟು ಈ ಒಂದು ಗುರುಗ್ರಹ ದೊಡ್ಡದಾಗಿದೆ. ಓಕೆ, ಗುರುಗ್ರಹ ಏನಪ್ಪ ಅಂತಂದರೆ ಅದಕ್ಕೆ ಜುಪಿಟರ್ ಅಂತ ಕರೀತಾರೆ. ಇದು ಅತ್ಯಂತ ದೊಡ್ಡದಾಗಿರುವಂಥ ಗ್ರಹ ಆಗಿದೆ. ನೆಕ್ಸ್ಟ್, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ. ರೆಡ್ ಪ್ಲ್ಯಾನೆಟ್ ಎಂದು ಯಾವ ಒಂದು ಗ್ರಹವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ವೇನಸ್ ಗ್ರಹಕ್ಕೆ ಕರೆಯುತ್ತಾರೆ. ಆಪ್ಷನ್ಸ್ ಬಿ ವೇನಸ್ ಅಲ್ಲ, ಇದು ಮಾರ್ಸ್ ನೋಡ್ರಿ. ಓಕೆ, ಆಪ್ಷನ್ ಸಿ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತ ಕರೀತಾರೆ. ಓಕೆ, ಇದು ಶುಕ್ರ ಗ್ರಹಕ್ಕೆ ಮುಂಜಾನೆ ನಕ್ಷತ್ರ ಬೆಳ್ಳಿ ಚುಕ್ಕಿ ಅಂತ ಕರಿತಾರೆ ನೋಡ್ರಿ ಶುಕ್ರ ಗ್ರಹಕ್ಕೆ. ಓಕೆ, ಇಲ್ಲಿ ಮಿಸ್ಟೇಕ್ ಆಯ್ತು ಸ್ವಲ್ಪ. ಇಲ್ಲಿ ನೋಡ್ರಿ ಕೆಂಪು ಗ್ರಹ ಅಂದರೆ ಯಾವುದಂದರೆ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಯಾಕಪ್ಪ ಈ ಒಂದು ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಎಂದು ಕರೀತಾರಪ್ಪ ಅಂತಂದರೆ ಈ ಒಂದು ಮಂಗಳ ಗ್ರಹದಲ್ಲಿ ಆ ಒಂದು ಮೇಲ್ಮೈ ಮಣ್ಣಿನಲ್ಲಿ ಏನಪ್ಪ ಅಂತಂದರೆ ಕಬ್ಬಿಣದ ಆಕ್ಸೈಡ್ ಹೇರಳವಾಗಿರೋದ್ರಿಂದ ಇದನ್ನು ಕೆಂಪಾಗಿ ಕಾಣ್ತದೆ. ಅದಕ್ಕಾಗಿ ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನೋಡ್ರಿ. ಓಕೆ, ಮಂಗಳ ಗ್ರಹದಲ್ಲಿ ಮೇಲೆ ಏನಿದೆ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ. ಓಕೆ, ಐರನ್ ಆಕ್ಸೈಡ್ ಅಂತ ಹೇಳ್ತೀವಿ. ಅದಕ್ಕಾಗಿ ಅದೇನಾಗುತ್ತಂದರೆ ಗೋಚರವನ್ನು ನೀಡುತ್ತದೆ, ಕೆಂಪು ಬಣ್ಣದಲ್ಲಿ ಗೋಚರಿಸ್ತದೆ. ಅದಕ್ಕಾಗಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಹಾಗೂ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ. ಸೂರ್ಯನಿಗೆ ಸಮೀಪವೂ ಕೂಡ ಇದೆ, ಜೊತೆಗೆ ಸೌರವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಬುಧ ನೋಡ್ರಿ. ಮರ್ಕ್ಯೂರಿ ಅಂತ ಕರೀತಾರೆ. ಓಕೆ, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ ನೋಡಿ. ಬುಧ ಗ್ರಹ ಇದೇನಪ್ಪ ಅಂತಂದರೆ ಸೂರ್ಯನಿಗೆ ಹತ್ತಿರವಾಗಿರುವಂಥ ಗ್ರಹ ಕೂಡ ಆಗಿದೆ. ಅದೇ ರೀತಿಯಾಗಿ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದು ಕೇವಲ ಏನು ಮಾಡ್ತದೆ ಅಂದರೆ 88 ದಿನಗಳಲ್ಲಿ ಸೂರ್ಯನನ್ನು ಸುತ್ತುವರಿತದೆ. ಒಂದು ವರ್ಷವನ್ನು ಪೂರ್ಣಗೊಳಿಸಲು ಎಷ್ಟು ಅಂದರೆ 88 ದಿನವನ್ನು ತೆಗೆದುಕೊಳ್ಳುತ್ತದೆ ನೋಡ್ರಿ. ಯಾವುದು ಬುಧ ಗ್ರಹ ಸೂರ್ಯನನ್ನು ಒಂದು ರೌಂಡ್ ಹಾಕಲು ಏನಪ್ಪ ಅಂತಂದರೆ 88 ದಿನಗಳನ್ನು ಮಾತ್ರ ತೆಗೆದುಕೊಳ್ಳುತ್ತದೆ, ಒಂದು ವರ್ಷ ಆಗೋದಕ್ಕೆ. ನಮ್ಮ ಅದೇ ಬುಧ ಒಂದು ಭೂಮಿ ಏನಪ್ಪ ಅಂತಂದರೆ 365 ದಿನಗಳು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್, ಭೂಮಿಯ ಅವಳಿ ಗ್ರಹ ಎಂದು ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಅರ್ಥಸ್ ಟ್ವಿನ್ ಅಂತ ಕರಿತಾರೆ ನೋಡ್ರಿ. ಭೂಮಿಯ ಅವಳಿ ಗ್ರಹ, ಭೂಮಿ ಥರನೇ ಇರುವಂಥ ಇನ್ನೊಂದು ಗ್ರಹ ಯಾವುದು ಅಂತ ಕೊಟ್ಟರೆ ಅದಕ್ಕೆ ಅವಳಿ ಗ್ರಹ ಅಂತ ಕರಿತಾರೆ. ಆ ಒಂದು ಅವಳಿ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ವೇನಸ್ ನೋಡ್ರಿ, ಶುಕ್ರ ಗ್ರಹ. ಇದು ಕೂಡ ಭೂಮಿಯಂತೆ ಕಾಣುತ್ತದೆ. ಓಕೆ, ಶುಕ್ರ ಗ್ರಹ, ಅದಕ್ಕಾಗಿ ಅವಳಿ ಗ್ರಹ ಎಂದು ಕರೆಯುತ್ತಾರೆ ನೋಡ್ರಿ. ಇದರಲ್ಲಿ ಗಾತ್ರ, ದ್ರವ್ಯರಾಶಿ ಮತ್ತು ಸಾಂದ್ರತೆಯಲ್ಲಿ ಬಹುತೇಕ ಭೂಮಿಯನ್ನೇ ಇದು ಹೋಲುತ್ತದೆ ನೋಡ್ರಿ ಶುಕ್ರ ಗ್ರಹ. ಓಕೆ,
ಅದಕ್ಕಾಗಿ ಇದನ್ನು ಅವಳಿ ಗ್ರಹ ಅಥವಾ ಸೋದರಿ ಗ್ರಹ ಎಂದು ಕರೀತಾರೆ. ಅದಕ್ಕೆ ಸಿಸ್ಟರ್ ಪ್ಲಾನೆಟ್ ಎಂದು ಕರೆಯುತ್ತಾರೆ ಭೂಮಿದು. ಭೂಮಿ ಥರನೇ ಗಾತ್ರ, ದ್ರವ್ಯರಾಶಿ ಮತ್ತು ಸಾಂದ್ರತೆಯನ್ನು ಒಳಗೊಂಡಿದೆ ಈ ಒಂದು ಶುಕ್ರ ಗ್ರಹ. ನೆಕ್ಸ್ಟ್, ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬಿಸಿಯಾದ ಹಾಟೆಸ್ಟ್ ಪ್ಲ್ಯಾನೆಟ್ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಶುಕ್ರ ಗ್ರಹ ಅತ್ಯಂತ ಬಿಸಿಯಾದ ಗ್ರಹ. ಓಕೆ, ಶುಕ್ರ ಗ್ರಹ ಯಾವುದಪ್ಪ ಅಂತಂದರೆ ಅತ್ಯಂತ ಬಿಸಿಯಾದ ಗ್ರಹ ಅಂತ ನಾವು ಕರಿತೀವಿ. ನೋಡಿರಿ, ಸೂರ್ಯನಿಗೆ ಸಮೀಪ ಇರೋದು ಬುಧ ಗ್ರಹ. ಅದು ಬಿಟ್ಟು ಎರಡನೇ ಗ್ರಹ ಯಾವುದಪ್ಪ ಅಂತಂದರೆ ಅದು ಶುಕ್ರ ಗ್ರಹ ಇದೆ. ಬುಧ ಗ್ರಹನೇ ಅಷ್ಟು ಬಿಸಿಯಾಗಿಲ್ಲ, ಆದರೆ ಶುಕ್ರ ಗ್ರಹ ಹೆಚ್ಚು ಬಿಸಿಯಾಗಿದೆ ನೋಡಿ. ಓಕೆ, ಅಂದರೆ ಭೂಮಿ ಏನಪ್ಪ ಅಂತಂದರೆ ಬುಧ ಸೂರ್ಯನಿಗೆ ಹತ್ತಿರವಿದ್ದರೂ ಕೂಡ ಶುಕ್ರವು ಏನಪ್ಪ ಅಂತಂದರೆ ಅತಿ ಹೆಚ್ಚು ಬಿಸಿಯಾಗಿದೆ ಅಂತಲೇ ಹೇಳ್ತೀವಿ. ಯಾಕಂದರೆ ಈ ಒಂದು ಶುಕ್ರ ಒಂದು ಗ್ರಹದ ವಾತಾವರಣದಲ್ಲಿರುವಂಥ ದಟ್ಟವಾದಂಥ ಇಂಗಾಲ ಡೈಆಕ್ಸೈಡ್ ಕಾರಣವಾಗಿದೆ ನೋಡಿ. ಇಂಗಾಲದ ಡೈಆಕ್ಸೈಡ್ ಈ ಒಂದು ಶುಕ್ರ ಗ್ರಹದಲ್ಲಿ ಅತ್ಯಧಿಕವಾಗಿದೆ. ಅದಕ್ಕಾಗಿ ಈ ಒಂದು ಗ್ರಹ ಏನಪ್ಪ ಅಂತಂದರೆ ಅತಿ ಹೆಚ್ಚು ಬಿಸಿಯಾದಂಥ ಗ್ರಹವಾಗಿದೆ ನೋಡಿ. ಓಕೆ, ಈ ಒಂದು ಅಂದರೆ CO2 ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೇವೆ. ಇದು ಏನಪ್ಪ ಅಂತಂದರೆ ಗ್ರೀನ್ ಹೌಸ್ ಪರಿಣಾಮವನ್ನು ಕೂಡ ಉಂಟು ಮಾಡುತ್ತದೆ ನೋಡಿರಿ. ಗ್ರೀನ್ ಹೌಸ್ ಗ್ಯಾಸಸ್ ಕೂಡ ಆಗಿದೆ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್, ತನ್ನ ಸುತ್ತಲೂ ಅತ್ಯಂತ ಸುಂದರವಾದ ಮತ್ತು ಸ್ಪಷ್ಟವಾದ ಉಂಗುರಗಳನ್ನು ಹೊಂದಿರುವಂಥ ಪ್ರಮುಖವಾದ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಗ್ರಹಕ್ಕೆ ಉಂಗುರ ಗ್ರಹ ಎಂದು ಕೂಡ ಕರೀತಾರೆ, ರಿಂಗ್ಸ್ ಗ್ರಹ ಪ್ಲಾನೆಟ್ ಅಂತ ಕರೀತಾರೆ ನೋಡ್ರಿ. ಯಾವುದಂತ ಕೊಟ್ಟಾರ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಶನಿ ಗ್ರಹ. ಓಕೆ, ಶನಿ ಗ್ರಹವನ್ನು ಉಂಗುರ ಗ್ರಹ ಎಂದು ಕರೀತಾರೆ ನೋಡ್ರಿ. ಇದು ಸೌರವ್ಯೂಹದಲ್ಲೇ ಎರಡನೇ ಅತಿ ದೊಡ್ಡದಾದಂಥ ಒಂದು ಗ್ರಹವಾಗಿದೆ ನೋಡಿ. ಗುರುಗ್ರಹದ ನಂತರದಲ್ಲಿ ಈ ಒಂದು ಗ್ರಹ ಎರಡನೇ ದೊಡ್ಡದಾದ ಗ್ರಹವಾಗಿದೆ, ಶನಿ ಗ್ರಹ. ಓಕೆ, ಗುರುಗ್ರಹದ ನಂತರ ಬರುವಂಥ ದೊಡ್ಡದಾದ ಗ್ರಹ ಯಾವುದಪ್ಪ ಅಂತಂದರೆ ಶನಿಯಾಗಿದೆ ನೋಡಿ. ಇದು ಹಿಮಕಣಗಳು, ಕಲ್ಲು ಮತ್ತು ಧೂಳಿನಿಂದ ಕೂಡಿದ ಅತ್ಯಂತ ವಿಶಾಲವಾದ ಮತ್ತು ಸ್ಪಷ್ಟವಾಗಿ ಕಾಣುವಂಥ ಉಂಗುರಗಳ ವ್ಯವಸ್ಥೆಯನ್ನು ಒಳಗೊಂಡಿದೆ. ಅದಕ್ಕಾಗಿ ಇದಕ್ಕೆ ರಿಂಗ್ ಸಿಸ್ಟಮ್ ಎಂದು ಕರೀತಾರೆ ನೋಡ್ರಿ. ಶನಿ ಗ್ರಹಕ್ಕೆ ರಿಂಗ್ ಸಿಸ್ಟಮ್ ಎಂದು ಕರೀತಾರೆ. ನೆಕ್ಸ್ಟ್ ಹೋಗೋಣ. ಪ್ರಸ್ತುತ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದು? ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಶನಿ ಗ್ರಹ ನೋಡಿರಿ. ಓಕೆ, ಶನಿ ಗ್ರಹ ಏನಪ್ಪ ಅಂತಂದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಒಳಗೊಂಡಿದೆ. ಓಕೆ, ಖಗೋಳ ಒಂದು ಶಾಸ್ತ್ರದ ಆವಿಷ್ಕಾರಗಳ ಪ್ರಕಾರ ಏನಪ್ಪ ಅಂತಂದರೆ ಶನಿ ಗ್ರಹ ಏನಂದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಒಳಗೊಂಡಿದೆ ನೋಡಿ. ಎಷ್ಟಪ್ಪ ಅಂತಂದರೆ 104ಕ್ಕಿಂತ ಹೆಚ್ಚಾಗಿ ಉಪಗ್ರಹಗಳು ಕಂಡು ಬರ್ತವೆ. ಈ ಮೊದಲು ಏನಪ್ಪ ಅಂತಂದರೆ ಗುರುಗ್ರಹ 95 ಉಪಗ್ರಹಗಳು ಹೊಂದಿತ್ತು. ಅದನ್ನು ಹಿಂದಾಕಿಗೆಸಿಂದ ಈಗ ಶನಿ ಗ್ರಹ ಏನಂದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್, ನಮ್ಮ ಸೌರವ್ಯೂಹದ ಕೇಂದ್ರವಾಗಿರುವಂಥ ಸೂರ್ಯನು ಪ್ರಮುಖವಾಗಿ ಯಾವ ಅನಿಲಗಳಿಂದ ಕೂಡಿದ್ದಾನೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಏನಪ್ಪ ಅಂತಂದರೆ ಸೂರ್ಯನ ಯಾವ ಒಂದು ಅನಿಲಗಳಿಂದ ತನ್ನ ಒಂದು ಜ್ವಾಲೆಯನ್ನು ಬೆಳಗಿಸ್ತಾನೆ, ಅಂದರೆ ಬೆಂಕಿಯನ್ನು ಉಂಟು ಮಾಡಿಕೊಳ್ತಾನಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತಲೇ ಹೇಳ್ತೀವಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಹೈಡ್ರೋಜನ್, ಹೀಲಿಯಂ. ಅಂದರೆ ಸೂರ್ಯನಲ್ಲಿ ಏನಪ್ಪ ಅಂತಂದರೆ 73% ಹೈಡ್ರೋಜನ್ ಇದೆ, 25% ಏನೆಂದರೆ ಹೀಲಿಯಂ ಇದೆ. ಇದರಿಂದ ಏನಾಗಿದೆ ಅಂದರೆ ಇದೊಂದು ಸೂರ್ಯ ಏನಪ್ಪ ಅಂತಂದರೆ ಒಂದು ನಕ್ಷತ್ರ ಆಗಿದೆ ಅಂತ ಹೇಳ್ಬೋದು. ಅದು ಒಂದು ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಓಕೆ, ಹೀಲಿಯಂ ಮತ್ತು ಹೈಡ್ರೋಜನ್ ಇವೆರಡು ಕೂಡಿ ಏನು ಮಾಡುತ್ತಂದರೆ ಈ ಒಂದು ಜ್ವಾಲೆಯನ್ನು ಉಂಟು ಮಾಡುತ್ತದೆ ನೋಡಿರಿ. ಅದಕ್ಕಾಗಿ ಸೂರ್ಯ ಒಂದು ಬೆಂಕಿಯನ್ನು ಹೊಂದಿದ್ದಾನೆ. ಸೂರ್ಯನಿಗೆ ನಕ್ಷತ್ರ ಎಂದು ಕರೀತಾರೆ ನೋಡ್ರಿ. ನಿರಂತರವಾಗಿ ನಡೆಯುವಂಥ ನ್ಯೂಕ್ಲಿಯರ್ ಸಮ್ಮಿಲನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೆಯಿಂದ ಅಪಾರ ಶಕ್ತಿ ಬಿಡುಗಡೆ ಆಗುತ್ತದೆ ಇದರಿಂದ. ಓಕೆ, ನೆಕ್ಸ್ಟ್, ತನ್ನ ಕಕ್ಷೆಯಲ್ಲಿ ಪಕ್ಕಕ್ಕೆ ವಾಲಿಕೊಂಡು ಉರುಳುವಂತೆ ಸೂರ್ಯನನ್ನು ಸುತ್ತುವ ಗ್ರಹ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಸೂರ್ಯನನ್ನು ಸುತ್ತುವಂಥ ಒಂದು ಗ್ರಹ, ಎಲ್ಲ ಗ್ರಹ ಸುತ್ತವೆ, ಆದರೆ ಈ ಒಂದು ಗ್ರಹ ಏನು ಮಾಡುತ್ತಂದರೆ ಒಂದು ಚೆಂಡಿನ ಆಕಾರ ರೀತಿಯಲ್ಲಿ ನಡೀತದೆ. ಎಲ್ಲ ರೀತಿ ಈ ಗ್ರಹ ಇದ್ದರೆ ಇದು ಈ ರೀತಿಯಾದಂಥ ಚೆಂಡಿನ ರೀತಿಯಲ್ಲಿ ಉರುಳಿಕೊಂಡು ಹೋಗುತ್ತಿರ್ತದೆ. ಇದಂಥ ಒಂದು ಯಾವ್ದು ಗ್ರಹ ಅಂತ ಕೊಟ್ಟರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿರಿ, ಯುರೇನಸ್ ಅಂತ ಕರಿತೀವಿ ನೋಡಿರಿ. ಇದೇನಪ್ಪ ಅಂತಂದರೆ ಚೆಂಡಿನ ಆಕಾರದಲ್ಲಿ ಒಂದು ಸುತ್ತುವಂಥ ಗ್ರಹವಾಗಿದೆ. ಓಕೆ,
ಈ ಒಂದು ಯುರೇನಸ್ ಗ್ರಹ ಏನಪ್ಪ ಅಂತಂದರೆ ತನ್ನ ಅಕ್ಷದಲ್ಲಿ ಸುಮಾರು 98 ಡಿಗ್ರಿಗಳಷ್ಟು ವಾಲಿಕೊಂಡಿದೆ ಅಂತ ಹೇಳ್ತೀವಿ. ಅದರಿಂದ ಏನಪ್ಪ ಅಂತಂದರೆ ಸೂರ್ಯನ ಸುತ್ತ ಚಲಿಸುವಾಗ ಚೆಂಡಿನಂತೆ ಪಕ್ಕಕ್ಕೆ ಉಳಿಕೊಂಡು ಹೋಗುವಂತೆ ಗೋಚರಿಸ್ತದೆ ಯಾವುದು ಯುರೇನಸ್ ಗ್ರಹ. ನೆಕ್ಸ್ಟ್ ಹೋಗೋಣ. ಸೌರವ್ಯೂಹದಲ್ಲಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಂಥ 8ನೇ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಕೊನೆ ಗ್ರಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. 8ನೇ ಗ್ರಹಗಳು ಎಷ್ಟಿದ್ದಾವಪ್ಪ ಅಂತಂದರೆ 8 ಗ್ರಹ ಇದ್ದಾವೆ. ಓಕೆ, ಮೊದಲು ಎಷ್ಟಿದ್ದವು? 9 ಗ್ರಹ ಇದ್ದವು. ಒಂದು ಗ್ರಹ, ಒಂದು ಪ್ಲೂಟೋ ಎಂಬುದು ಒಂದು ಗ್ರಹವನ್ನು ತೆಗೆದುಕೇಸಿಂದ ಗ್ರಹ ಅಲ್ಲ ಅಂತೇಳಿ ಈಗ 8 ಗ್ರಹಗಳಿದ್ದಾವೆ ಅಂತ ಹೇಳುತ್ತೀವಿ. ಕೊನೆಗಿರುವ ಗ್ರಹ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ನೆಪ್ಚೂನ್. ನೆಪ್ಚೂನ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ ಸ್ನೇಹಿತರೆ. ಓಕೆ, ಇದು 8ನೇ ಗ್ರಹ ಆಗಿದೆ. ಅತ್ಯಧಿಕವಾಗಿ ಕೊನೆಯ ಗ್ರಹ ಆಗಿದೆ ಅಂತ ಹೇಳ್ಬೋದು. ಅಧಿಕೃತವಾಗಿ ಕೊನೆಯ ಗ್ರಹ ಆಗಿದೆ. ಓಕೆ, 9ನೇ ಗ್ರಹ ಕೂಡ ಇತ್ತು. ಅದ್ಯಾವುದಪ್ಪ ಅಂತಂದರೆ ಪ್ಲೂಟೋ ನೋಡ್ರಿ. 2006ರಲ್ಲಿ ಈ ಒಂದು ಚೆಕ್ ಗಣರಾಜ್ಯದ ಒಂದು ಸಮಾವೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದು ಕುಬ್ಜ ಗ್ರಹ ಎಂದು ತೆಗೆದು ಹಾಕಲಾಗುತ್ತದೆ. ಓಕೆ, ಗ್ರಹಗಳ ಪಟ್ಟಿಯಿಂದ ತೆಗಿತಾರೆ. ನೆಕ್ಸ್ಟ್, ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾದ ಗ್ಯಾನಿಮೇಡ, ಇಲ್ಲಿ ಉಪಗ್ರಹ ಇದೆ ನೋಡಿ. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹವಾಗಿರುವಂಥ ಗ್ಯಾನಿಮೇಡ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಯಾವ ಗ್ರಹಕ್ಕೆ ಸೇರಿದೆ? ಉಪಗ್ರಹ ನೋಡ್ರಿ. ಗ್ಯಾನಿಮೇಡ ಏನಪ್ಪ ಅಂತಂದರೆ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹವಾಗಿದೆ. ಇದು ಯಾವ ಒಂದು ಗ್ರಹದ ಉಪಗ್ರಹ ಅಂತ ಕೊಟ್ಟರು ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ಗುರುಗ್ರಹ. ಜುಪಿಟರ್ನ ಒಂದು ಉಪಗ್ರಹ ಯಾವುದಪ್ಪ ಅಂತಂದರೆ ಗ್ಯಾನಿಮೇಡ ಆಗಿರ್ತದೆ. ಅದೇನಪ್ಪ ಅಂತಂದರೆ ಸೌರವ್ಯೂಹದ ಅತ್ಯಂತ ಒಂದು ದೊಡ್ಡದಾಗಿರುವಂಥ ಉಪಗ್ರಹ ಆಗಿದೆ. ಓಕೆ, ಅತಿ ದೊಡ್ಡ ಉಪಗ್ರಹ ಆಗಿದೆ ಅಂತ ಹೇಳ್ಬೋದು. ಇದರ ವಿಶೇಷತೆ ಏನಾದಪ್ಪ ಅಂತಂದ್ರೆ ಇದು ಗಾತ್ರದಲ್ಲಿ ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದರ ಒಂದು ವಿಶೇಷತೆ ಆಗಿದೆ. ಬುಧ ಗ್ರಹಕ್ಕಿಂತ ದೊಡ್ಡದಾದ ಒಂದು ಉಪಗ್ರಹ ಅದಂದರೆ ಅದು ಗ್ಯಾನಿಮೇಡ ಆಗಿದೆ ನೋಡ್ರಿ. ನೆಕ್ಸ್ಟ್, ಕ್ಷುದ್ರ ಗ್ರಹ ಪಟ್ಟಿ ಯಾವ 2 ಗ್ರಹಗಳ ಕಕ್ಷೆಯ ನಡುವೆ ಕಂಡುಬರುತ್ತದೆ? ಅಂದರೆ ಈ ಒಂದು ಗ್ರಹಗಳು ಏನಪ್ಪ ಅಂದರೆ ಕ್ಷುದ್ರ ಗ್ರಹಗಳ ಒಂದು ಪಟ್ಟಿ ಯಾವ 2 ಗ್ರಹಗಳ ನಡುವೆ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ಷುದ್ರ ಗ್ರಹಗಳು, ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಮಂಗಳ ಮತ್ತು ಗುರುವಿನಲ್ಲಿ ಏನಪ್ಪ ಅಂತಂದರೆ ಈ ಒಂದು ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಓಕೆ, ಕ್ಷುದ್ರ ಗ್ರಹಗಳು. ಓಕೆ, ಮಂಗಳ ಮತ್ತು ಗುರುಗಳ ಒಂದು ಗ್ರಹಗಳ ಕಕ್ಷೆ ನಡುವೆ ಏನಂದರೆ ಲಕ್ಷಾಂತರ ಸಣ್ಣ ಪುಟ್ಟ ಕಲ್ಲಿನ ತುಣುಕುಗಳನ್ನು ಹಾಗೂ ಉಲ್ಕೆಗಳನ್ನು ಸೂರ್ಯನ ಸುತ್ತುತ್ತಿವೆ ಅಂತಲೇ ಹೇಳ್ಬೋದು ನೋಡಿ. ಇವನ್ನು ಅಸ್ಟ್ರಾಯ್ಡ್ ಬೆಲ್ಟ್ ಎಂದು ಕರೀತಾರೆ. ಅಂದರೆ ಇಲ್ಲಿ ಮಂಗಳ ಗ್ರಹ ಇದೆ, ಇಲ್ಲಿ ಗುರು ಗ್ರಹ ಇದೆ. ಇದರ ನಡುವೆ ಏನಪ್ಪ ಅಂತಂದರೆ ಈ ಒಂದು ಕ್ಷುದ್ರ ಗ್ರಹಗಳು, ಕ್ಷುದ್ರ ಒಂದು ಸಣ್ಣ ಪುಟ್ಟ ಕಲ್ಲು ಚುಕ್ಕೆಗಳು ಏನಿದೆ ಅಂದರೆ ಇಲ್ಲೇ ಇದೆ ನೋಡಿ. ಈ ರೀತಿಯಾಗಿ ರೌಂಡ್ ಇರ್ತವೆ ಸೂರ್ಯನ ಸುತ್ತ. ಇದು ಸೂರ್ಯ ಅಂದ್ಕೊಂಡ್ರೆ ಈ ರೀತಿಯಾಗಿ ಸೂರ್ಯನ ಸುತ್ತ ಇವು ಕೂಡ ರೌಂಡ್ ಅಪ್ ಆಗುತ್ತೆ. ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಮಂಗಳ ಮತ್ತು ಗುರು ನಡುವೆ ಕಂಡು ಬರ್ತವೆ. ನೆಕ್ಸ್ಟ್ ಹೋಗೋಣ. ಸೌರವ್ಯೂಹದಲ್ಲಿ ಅತಿ ಉದ್ದವಾಗಿರುವಂಥ ದಿನವನ್ನು ಹೊಂದಿರುವಂಥ ಗ್ರಹ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಸೌರವ್ಯೂಹದಲ್ಲಿ ಉದ್ದವಾಗಿರುವಂಥ ದಿನವನ್ನು, ಲಾಂಗೆಸ್ಟ್ ಡೇಯನ್ನು ಹೊಂದಿರುವಂಥ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಶುಕ್ರ ಗ್ರಹ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಶುಕ್ರ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದು ಶುಕ್ರ ಗ್ರಹ ಏನಂದರೆ ನಿಧಾನಗತಿಯಲ್ಲಿ ಅಂತ ತಿರುಗುವಂಥ ಒಂದು ಗ್ರಹ ಆಗಿದೆ. ಅದಕ್ಕಾಗಿ ಇದು ಅತಿ ಹೆಚ್ಚು ದಿನಗಳು ತಗೋತದೆ. ಓಕೆ, ತನ್ನ ಅಕ್ಷ ಸುತ್ತಲೂ ಭೂಮಿಯ 243 ದಿನಗಳು ತೆಗೆದುಕೊಂಡ್ರೆ ಒಂದು ವರ್ಷವನ್ನು ತೆಗೆದುಕೊಳ್ಳೋಕ್ಕೆ 225 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಶುಕ್ರ ಗ್ರಹ ತನ್ನನ್ನು ತಾನು ಸುತ್ತಲೂ 243 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಅಂದರೆ ಒನ್ ಡೇಗೆ 243. ಅದೇ ಒಂದು ವರ್ಷ ಆಗೋಕ್ಕೇನಪ್ಪ ಸೂರ್ಯನ ಸುತ್ತಲೂ ಏನಂದರೆ 225 ದಿನಗಳು ತೆಗೆದುಕೊಳ್ಳುತ್ತಾನೆ. ಇದು ವಿಶೇಷತೆ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಒನ್ ಡೇ 24 ಗಂಟೆ. ನಮ್ಮ ಒಂದು ಭಾರತ ದೇಶ ಏನಂದರೆ ಒಂದು ಭೂಮಿ 24 ಗಂಟೆ ತೆಗೆದುಕೊಳ್ಳುತ್ತದೆ, 24 ಗಂಟೆ ಅವರು. ಅದೇ ಶುಕ್ರ ಗ್ರಹ ಏನಪ್ಪ ಅಂತಂದರೆ 243 ದಿನವನ್ನು ತೆಗೆದುಕೊಳ್ಳುತ್ತದೆ.
ಒಂದು ವರ್ಷ ಆಗೋಕ್ಕೆ 225 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಈ ಒಂದು ತನ್ನನ್ನು ತಾನು ಸುತ್ತೋದಕ್ಕಿಂತ ಸೂರ್ಯನನ್ನು ಅತಿ ಜಲ್ದಿ ಸುತ್ತುತ್ತದೆ ಅಂತ ಹೇಳ್ಬೋದು. ಇದು ಅದರ ಒಂದು ವಿಶೇಷತೆ. ನೆಕ್ಸ್ಟ್ ಹೋಗೋಣ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂಥ ಅಂದಾಜು ಸಮಯ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಇರುವಂಥ ಒಂದು ಅಂದಾಜು ಸಮಯ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತದೆ ಸೂರ್ಯ ಭೂಮಿಗೆ ತಲುಪಲು. ಓಕೆ. ಬೆಳಕು ಏನಪ್ಪ ಅಂತಂದರೆ ಪ್ರತಿ ಸೆಕೆಂಡ್ಗೆ 3 ಲಕ್ಷ ಚದರ ಕಿಲೋಮೀಟ್ರ್ ವೇಗದಲ್ಲಿ ಚಲಿಸ್ತದೆ. 3 ಲಕ್ಷ ಕಿಲೋಮೀಟ್ರ್ ವೇಗದಲ್ಲಿ ಏನಪ್ಪ ಅಂತಂದರೆ ಬೆಳಕು ಚಲಿಸ್ತದೆ ಅಂತ ಹೇಳುತ್ತೀವಿ. ಸೂರ್ಯನಿಗೂ ಭೂಮಿಗೆ ಇರುವಂಥ 15 ಕೋಟಿ ಕಿಲೋಮೀಟ್ರ್ ದೂರವನ್ನು ಕ್ರಮಿಸಲು ಸೂರ್ಯನಿಗೆ ಏನಪ್ಪ ಅಂತಂದರೆ 8 ನಿಮಿಷ 20 ಸೆಕೆಂಡ್ಗಳ ಕಾಲ ಬೇಕಾಗುತ್ತದೆ ಭೂಮಿಗೆ ತಲುಪಲು. ಇದು ಕೂಡ ರಿಪೀಟೆಡ್ ಪ್ರಶ್ನೆ ಆಗಿದೆ ನೋಡಿ. ನೆಕ್ಸ್ಟ್, ಭೂಮಿಯಿಂದ ಹ್ಯಾಲಿ ಧೂಮಕೇತು ಗೋಚರಿಸಿದರೆ ಅದು ಮರಳಿ ಕಾಣಿಸಿಕೊಳ್ಳಲು ಎಷ್ಟು ವರ್ಷಗಳು ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 76 ವರ್ಷಗಳು ಬೇಕಾಗುತ್ತದೆ ಈ ಒಂದು ಹ್ಯಾಲಿ ಧೂಮಕೇತು ಬರಲು. ಹ್ಯಾಲಿ ಧೂಮಕೇತು ಏನಪ್ಪ ಅಂತಂದರೆ ಇದು ಕಂಡು ಬರಲು 76 ವರ್ಷ ಬೇಕಾಗುತ್ತದೆ. ಓಕೆ, 75 ಅಥವಾ 76 ವರ್ಷಗಳು ತೆಗೆದುಕೊಳ್ಳುತ್ತದೆ ನೋಡ್ರಿ. ಇದು ಕೊನೆ ಬಾರಿ 1986ದಾಗ ಕಾಣಿಸ್ಕೊಂಡಿತ್ತು. 1986ದಾಗ ಹ್ಯಾಲಿ ಧೂಮಕೇತು ಕಾಣಿಸ್ಕೊಂಡಿತ್ತು. ಈಗ ಮುಂದೆ 76 ವರ್ಷಕ್ಕೆ ಕಾಣಿಸ್ಕೊಳ್ತದೆ. ಅಂದರೆ 2061ಕ್ಕೆ ಇದು ಮತ್ತೆ ಕಾಣಿಸ್ಕೊಳ್ತದೆ ನೋಡ್ರಿ. ನೆಕ್ಸ್ಟ್, 2006ರಲ್ಲಿ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದಿಂದ ಕುಬ್ಜ ಗ್ರಹ ಎಂದು ಕೆಳದರ್ಜೆಗಿಳಿಸಿದ ಒಂದು ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಕುಬ್ಜ ಗ್ರಹ ಎಂದು ಕೆಳಗಿಳಿಸಿರುವಂಥ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ನಾವೇನು ಆಗಲ್ಲ 9 ಗ್ರಹದಲ್ಲಿ ಒಂದು ಗ್ರಹ ಮೈನಸ್ ಮಾಡಿದ್ರಲ್ಲ ಆ ಗ್ರಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಪ್ಲೂಟೋ ನೋಡಿ. 2006ರಲ್ಲಿ ಚೆಕ್ ಗಣರಾಜ್ಯದ ಒಂದು ಸಭೆಯಲ್ಲಿ ಇದನ್ನು ಒಂದು ಕುಬ್ಜ ಗ್ರಹ ಎಂದು ಹೇಳ್ತಾನೆ. ಓಕೆ, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಹೇಳ್ತದೆ ನೋಡ್ರಿ. ಓಕೆ, ಈ ಏನಪ್ಪ ಅಂತಂದರೆ ಗ್ರಹವೊಂದು ತನ್ನ ಕಕ್ಷೆ ಸುತ್ತಲಿನಂಥ ಹಾದಿಯನ್ನು ಸ್ವಚ್ಛಗೊಳಿಸಿರಬೇಕು. ಪ್ಲೂಟೋ ಈ ಒಂದು ನಿಯಮ ಏನಪ್ಪ ಅಂತಂದರೆ ಪೂರೈಸದ ಕಾರಣ ಅದನ್ನು 9ನೇ ಗ್ರಹ ಪಟ್ಟಿಯಿಂದ ತೆಗೆಯಲಾಗುತ್ತದೆ ನೋಡ್ರಿ. ಅಂದರೆ ಒಂದು ಗ್ರಹ ಏನಪ್ಪ ಅಂತಂದರೆ ಅದರ ಸುತ್ತಮುತ್ತಲಿನ ಒಂದು ಸ್ಥಳಗಳೇನಿದೆ ಅದರ ಒಂದು ಸುತ್ತಮುತ್ತಲಿನ ಒಂದು ಪ್ರದೇಶವನ್ನು ಸ್ವಚ್ಛತೆಯಿಂದ ಕಾಣಿಸಿಕೊಳ್ಳಬೇಕು. ಆದರೆ ಈ ಒಂದು ಪ್ಲೂಟೋ ಗ್ರಹದಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ಒಂದು ಸ್ವಚ್ಛತೆ ನಾವು ನೋಡಿಲ್ಲ ಅಂತ ಅವ್ರೇನು ಮಾಡ್ತಾರೆ ಅಂದರೆ 9ನೇ ಗ್ರಹದಿಂದ ಕೆಳಗಿಳಿಸಿದ ಈಗ 8 ಗ್ರಹ ಮಾತ್ರ ಇದ್ದಾವೆ. ನೆಕ್ಸ್ಟ್ ಹೋಗೋಣ. ಆಕಾಶದಲ್ಲಿ ಬೆಳಕಿನ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಒಂದು ಬೆಳಕಿನ ನಕ್ಷತ್ರ ಮತ್ತು ಸಂಜೆ ನಕ್ಷತ್ರ ಎಂದು ಯಾವುದನ್ನು ಕರೀತಾರೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ವಾತಾವರಣದಲ್ಲಿ ಮೀಥೇನ್ ಅನಿಲ ಇರುವುದರಿಂದ ನೀಲಿ ಬಣ್ಣದಲ್ಲಿ ಕಾಣುವಂಥ ಸೌರವ್ಯೂಹದ ಕೊನೆಯ ಗ್ರಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಪ್ರಶ್ನೆ ಇದು ಕೂಡ ಇಲ್ಲೇ ಇದೆ, ಇಲ್ಲೇ ಕೂಡ ಆನ್ಸರ್ ಕೂಡ ಕಂಡು ಬರ್ತದೆ. ಪ್ರಶ್ನೆಯಲ್ಲೇ ಆನ್ಸರ್ ಇದೆ ನೋಡಿ. ಅಂದರೆ ವಾತಾವರಣದಲ್ಲಿ ಮೀಥೇನ್ ಅನಿಲ ಇರೋದರಿಂದ ನೀಲಿ ಬಣ್ಣದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ, ಬ್ಲೂ ಬಣ್ಣದಲ್ಲಿದೆ ಅಂತ ಕೊಟ್ಟಿದ್ದಾರೆ ಆ ಒಂದು ಗ್ರಹ. ಆದರೆ ಅದು ನಮಗೆ ಗೊತ್ತಾಗಲ್ಲ ಯಾವ ಗ್ರಹ ಅಂತ. ಆದರೆ ಸೌರವ್ಯೂಹದ ಕೊನೆಯ ಗ್ರಹ ಅಂತ ಕೊಟ್ಟಿದ್ದಾರೆ ನೋಡಿರಿ. ಕೊನೆಯ ಗ್ರಹ ಯಾವುದಪ್ಪ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ನೆಪ್ಚೂನ್ ಆಗಿದೆ. ಅದಕ್ಕಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನೆಪ್ಚೂನ್ ಏನಪ್ಪ ಅಂತಂದರೆ ನೀಲಿ ಬಣ್ಣದಲ್ಲಿ ಕಂಡು ಬರ್ತದೆ ಅಂತಲೇ ಹೇಳ್ಬೋದು. ನೀಲಿ ಬಣ್ಣದಲ್ಲಿ ಕಂಡು ಬರ್ತದೆ ನೋಡಿರಿ ನೆಪ್ಚೂನ್. ಓಕೆ, ಯಾಕಪ್ಪ ಅಂತಂದರೆ ಈ ಒಂದು ಗ್ರಹದ ವಾತಾವರಣದಲ್ಲಿ ಮೀಥೇನ್ ಅನಿಲ ಇದೆ. ಅದಕ್ಕಾಗಿ ಸೂರ್ಯನ ಬೆಳಕಿನಲ್ಲಿರುವಂಥ ಕೆಂಪು ಬಣ್ಣವನ್ನು ಹೀರಿಕೊಂಡಿಗೆಸಿಂದ ನೀಲಿ ಬಣ್ಣವನ್ನು ಬಾಹ್ಯಾಕಾಶಕ್ಕೆ ಪ್ರತಿಫಲಿಸ್ತದೆ. ಆದ್ದರಿಂದ ಈ ಒಂದು ಗ್ರಹ ಏನಪ್ಪ ಅಂತಂದರೆ ನೀಲಿಯಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮೀಥೇನ್ ಕಂಡು ಬರ್ತದೆ ನೋಡಿರಿ. ಮೀಥೇನ್ ಕಂಡು ಬರುವಂಥ ಒಂದು ಗ್ರಹ ಯಾವುದಪ್ಪ ಅಂತಂದರೆ ಅದು ನೆಪ್ಚೂನ್ ಗ್ರಹ ಆಗಿದೆ. ಇದು ಕೊನೆಯ ಗ್ರಹ ಆಗಿದೆ ನೋಡಿ, ಕೊನೆಯ ಗ್ರಹ. ನೆಕ್ಸ್ಟ್, ನಮ್ಮ ಸೌರವ್ಯೂಹದ ಗ್ರಹಗಳು ಸೂರ್ಯನ ಸುತ್ತುವ ಕಕ್ಷೆಯ ಆಕಾರ ಹೇಗಿದೆ ಅಂತ ಕೊಟ್ಟಿದ್ದಾರೆ. ನಮ್ಮ ಸೌರವ್ಯೂಹದ ಗ್ರಹಗಳು ಸೂರ್ಯನ ಸುತ್ತುವ ಒಂದು ಕಕ್ಷೆಯ ಆಕಾರ ಯಾವ ರೀತಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ರಿಪೀಟೆಡ್ ಪ್ರಶ್ನೆ ಇದೆ ನೋಡಿ. ಆಪ್ಷನ್ಸ್ ಬಿ ಅಂಡಾಕಾರ ಅಥವಾ ದೀರ್ಘ ವೃತ್ತ ಅಂತ ಕರೀತಾರೆ ನೋಡಿ. ಅಂಡಾಕಾರ ವೃತ್ತದಲ್ಲಿ ಏನಪ್ಪ ಅಂತಂದರೆ ಸೂರ್ಯನ ಸುತ್ತ ನಮ್ಮ ಕಕ್ಷೆಗಳು ಸುತ್ತುತ್ತಾವೆ. ಓಕೆ, ಅಂಡಾಕಾರ ಅಂತ ಹೇಳ್ಬೋದು ನೋಡ್ರಿ.
ಖಗೋಳ ವಿಜ್ಞಾನ ಆಗಿರುವಂಥ ಜಾನ್ಸ್ ಕೆಪ್ಲರ್ ಅವರ ಒಂದು ನಿಯಮಗಳಿದ್ದಾವೆ. ಆ ಒಂದು 3 ನಿಯಮಗಳಲ್ಲಿ ಮೊದಲನೇ ಒಂದು ನಿಯಮ ಆಗಿರುವಂಥ ಗ್ರಹಗಳ ಚಲನೆ ಮೊದಲ ನಿಯಮ ಆಗಿದೆ. ಗ್ರಹಗಳ ಚಲನೆಯ ನಿಯಮ ಇದು ಏನಪ್ಪ ಅಂತಂದರೆ ಕೆಪ್ಲರ್ ಅವರ ಒಂದು ಮೊದಲ ನಿಯಮ ಆಗಿದೆ ನೋಡಿ. ಆ ನಿಯಮದ ಪ್ರಕಾರ ಏನಪ್ಪ ಅಂತಂದರೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತ ಹೇಳ್ತೀವಿ. ಓಕೆ, ಕೆಪ್ಲರ್ ಅವರು ಗ್ರಹಗಳ ನಿಯಮವನ್ನು ಮಂಡನೆ ಮಾಡ್ತಾರೆ ನೋಡ್ರಿ 3 ರೀತಿಯಾಗಿ. ನೆಕ್ಸ್ಟ್ ಹೋಗೋಣ. ಕೊನೆಯ ಒಂದು ಪ್ರಶ್ನೆ, ತಮ್ಮದೇ ಆದ ಒಂದು ಯಾವುದೇ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರದ ಸೌರವ್ಯೂಹದ ಕೇವಲ 2 ಗ್ರಹಗಳು ಯಾವುದಂತೂ ಕೊಟ್ಟಿದ್ದಾರೆ. 2 ಗ್ರಹಗಳಿದ್ದಾವೆ. ಅವು ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಉಪಗ್ರಹಗಳನ್ನು ಒಳಗೊಂಡಿಲ್ಲ. ಅವು ಯಾವ ಗ್ರಹ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಉತ್ತರವನ್ನು ಕ್ವಶನ್ 2 ಅಂತ ಹಾಕಿಸಿಂದ ಆನ್ಸರ್ ಮಾಡಿ. ಓಕೆ, ಕ್ವಶನ್ 2 ಇದೆ ನೋಡಿ. ಇದಕ್ಕೆ ಕ್ವಶನ್ 2 ಇದ್ದು ಕೂಡ ಆನ್ಸರ್ ಮಾಡಿ. ಕ್ವಶನ್ 1 ಕೂಡ ಆನ್ಸರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇದೇ ರೀತಿಯಾದಂಥ ದಿನ ಒಂದು ಏನಿದೆ ನಡೀತಾ ಇದೆ ಈ ಒಂದು ಟೆಸ್ಟ್ ಒಂದು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನೋಡಿಕೊಳ್ಳಿ. ಇವು ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಸಹಾಯಕ ಆಗುತ್ತೆ. ಬರೀ ಪುಸ್ತಕ ಓದಿದರೆ ಮಾತ್ರ ಆ ಒಂದು ವಿಷಯ ನಮ್ಮ ತಲೆಯಲ್ಲಿ ಸೇವ್ ಆಗೋದಿಲ್ಲ. ಬದಲಾಗಿ ನಾವು ಅದರ ಮೇಲೆ ಆ ಒಂದು ಚಾಪ್ಟರ್ ಮೇಲೆ ನಾವು MCQs ಅಥವಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಬಿಡಿಸಿದಾಗ ಮಾತ್ರ ಏನಾಗುತ್ತೆ ಅಂದರೆ ಆ ಒಂದು ಚಾಪ್ಟರ್ ನಮ್ಮ ಒಂದು ತಲೆಯಲ್ಲಿ ಸೇವ್ ಆಗುತ್ತೆ. ಜೊತೆಗೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ನಲ್ಲಿ ಅಂತ ಕೂಡ ನಮ್ಗೆ ತಿಳಿತದೆ. ಅದಕ್ಕಾಗಿ ದಿನನಿತ್ಯ ಕಡ್ಡಾಯವಾಗಿ ಒಂದು ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಾಗಿ ವಿಡಿಯೋ ಇದೆ, ಇನ್ನೂ ಯಾವ ವಿಡಿಯೋ ಬೇಕು ಅಂತ ಕೂಡ ಹೇಳಿ. ಆ ಒಂದು ವಿಷಯದ ಮೇಲೆ ವಿಡಿಯೋ ಮಾಡೋಣ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಕಡ್ಡಾಯವಾಗಿ ಚಾಪ್ಟರ್ ವೈಸ್ ನಡೀತದೆ ನೋಡಿ. ಯಾರು ಈ ರೀತಿಯಾದಂಥ ವಿಷಯಗಳು ಮಾಡಿಲ್ಲ ಅಂತ ಅನ್ಕೋತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ರೀತಿಯಾದಂಥ ಚಾಪ್ಟರ್ ವೈಸ್ ಕ್ವೆಶನ್ಗಳು ನಡೀತಿದೆ. ತಪ್ಪದೇ ಒಂದು ವಿಡಿಯೋಗಳನ್ನು ನೋಡಿಕೊಳ್ಳಿ. ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಲು ಭಾಳ ಸಹಕಾರಿ ಆಗುತ್ತದೆ ಅಂತ ಹೇಳ್ತೀನಿ ನೋಡ್ರಿ. ಜೊತೆಗೆ ಆ ಚಾಪ್ಟರ್ ಕೂಡ ಪರ್ಫೆಕ್ಟ್ ಆಗುತ್ತದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸೂಪರ್ ಅಂತ ಕಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನಿಮ್ಮ ಒಂದು ಓದು ಏನಪ್ಪ ಅಂತಂದರೆ ನಿರಂತರವಾಗಿರಲಿ. ಜೊತೆಗೆ ನಾನು ಕೊಟ್ಟಿರುವಂಥ ಏನು 1-2 ಕ್ವೆಶನ್ ಇದ್ದಾವೆ ಆ 2 ಕ್ವೆಶನ್ಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.